ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ? ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ? ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ? ಆಯ್ತು, ಸಲ್ಲಿಕೆ ಆಯ್ತು. ವಾಟ್ ನೆಕ್ಸ್ಟ್? ಮುಂದೇನಾಗತ್ತೆ? ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಏನಾಗತ್ತೆ? ಕೋರ್ಟ್ನಲ್ಲಿ ಸ್ಕ್ರೂಟಿನಿ ಆಗಲಿದೆ ಚಾರ್ಜ್ ಶೀಟ್. ಏನು ಸ್ಕ್ರೂಟಿನಿ ಅಂದರೆ ಇದೇನು, ಇದ್ಯಾಕೆ, ಇದು ಬೇಕಾ, ಇದ್ಯಾಕೆ? ಸ್ಕ್ರೂಟಿನಿ ಅಂದರೆ ಅಷ್ಟೇ. ಚಾರ್ಜ್ ಶೀಟನ್ನು ಪರಿಶೀಲಿಸಿ ಜಡ್ಜ್ ಸಹಿ ಹಾಕಬೇಕಾಗತ್ತೆ. ಈ ಚಾರ್ಜ್ ಶೀಟ್ ಸಲ್ಲಿದ್ರಲ್ಲ ಅದನ್ನು ನೋಡ್ತಾರೆ, ಸುಮ್ಮನೆ ಅಲ್ಲ. ನೋಡಿದ ನಂತರ ಇದು ಯಾಕ್ರಿ ಹಾಕಿದ್ರಿ ಪಾಯಿಂಟ್ ಕೇಳ್ತಾರೆ ಜಡ್ಜ್. ಆ ನಂತರ ಅದಕ್ಕೆ ಸಹಿ ಹಾಕ್ತಾರೆ. ಸಹಿ ಹಾಕಿದ ನಂತರ ಆರೋಪಿಗಳಿಗೆ ಚಾರ್ಜ್ ಶೀಟ್ನ ಮಾಹಿತಿ ಕೊಡ್ತಾರೆ. ಅದಕ್ಕಿಂತ ಮೊದಲು ಮೀಡಿಯಾದಲ್ಲಿ ಬಂದಿರುತ್ತೆ, ಆದರೆ ಅದು ಅಧಿಕೃತ. ಅವರವರ ವಕೀಲರ ಮುಖೇನ ಆರೋಪಿಗಳಿಗೆ ತಲುಪಿಸಲಾಗತ್ತೆ. ಯಾಕಂದರೆ ಆ ಚಾರ್ಜ್ ಶೀಟಲ್ಲಿ ಏನು ಪಾಯಿಂಟ್ ಹಾಕಿದ್ದಾರೆ ಅಂತೇಳಿ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಇವರು ಹೊಡೆದು ಬಡ್ದು ಕೊಲೆ ಮಾಡಿದಾರಲ್ಲ, ಕೊಲೆ ಮಾಡಿದ ನಂತರ ಕಾನೂನು ಎಲ್ಲೆಲ್ಲಿ ಇಟ್ಕೊಳ್ಳುತ್ತೆ ಅಂತ ವಕೀಲರು ಹೇಳಬೇಕು. ಸೆಪ್ಟೆಂಬರ್ 10ರ ಬಳಿಕ ಚಾರ್ಜ್ ಶೀಟ್ ಸಾರ್ವಜನಿಕ ದಾಖಲೆ ಆಗುತ್ತೆ, ನಿಮಗೆ ಬೇಕಾದಲ್ಲಿ ಸಿಗುತ್ತೆ. ಬಳಿಕ ACMM ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಶಿಫ್ಟ್ ಆಗುತ್ತೆ. ಜೊತೆಗೆ ಆರೋಪಿಗಳಿಗೆ ಸಮನ್ಸ್ ಕೂಡ ನೀಡಲಾಗಿರುತ್ತೆ. ACMM ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಮುಂದಿನ ವಿಚಾರಣೆ ಶುರುವಾಗುತ್ತೆ. ಇನ್ನು ಕೋರ್ಟ್ ಕೆಲಸ, ಆರೋಪಗಳ ಆಧಾರದಲ್ಲಿ ಸಾಕ್ಷ್ಯಗಳ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆದಾಗ ಅದಕ್ಕೆ ಆರೋಪ ಮತ್ತೊಂದು ಸಾಕ್ಷಿ ಅಲ್ಲ. ವಕೀಲರು ಚಾರ್ಜ್ ಶೀಟ್ ಅಧ್ಯಯನ ಮಾಡ್ತಾರೆ, ಏನೆಲ್ಲ ಬರೆದಿದ್ದಾರೆ ಅಂತ. ವಿಚಾರಣೆ ವೇಳೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುತ್ತೆ. ಇಲ್ಲ ಸ್ವಾಮಿ, ಅದು ಅವ್ರು ಮಾಡಿದ್ದಲ್ಲ, ಇದು ಸುಳ್ಳು, ತಪ್ಪಿದೆ ಮಾಹಿತಿ ಹೇಳ್ಬೋದು. ಆರೋಪಿ ಸಂಖ್ಯೆಯನ್ನು ಬದಲಿಸುವಂತೆ ವಾದ ಮಂಡಿಸಬಹುದು. ಸ್ವಾಮಿ, ಇವರು A4 ಹಾಕಿದ್ದಾರೆ, ಪಾಪ ಇವರು ಏನು ಮಾಡಿಲ್ಲ, ಇವರನ್ನು A11 ಮಾಡಿ. ಆಗ ಆ ವಕೀಲರು ಹೇಳ್ಬೋದು ಸರ್ಕಾರಿ ಪರವಾಗಿ, ಅವನು A14 ಇದ್ದಾನೆ, A3 ಮಾಡಿ. ಈ ನಡುವೆ ಇಲ್ಲ ಸ್ವಾಮಿ, ಇದು ಯಾವುದು ಸರಿ ಇಲ್ಲ, FIR ರದ್ದು ಮಾಡಿ ಅಂತ ಅರ್ಜಿ ಸಲ್ಲಿಸ್ಬೋದು. ಅದರ ವಿಚಾರಣೆ ನಡೀಬೋದು, ಅವಕಾಶ ಎಲ್ಲ ಇದೆ. ಈಗ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಸಿದ್ದು? ಇವತ್ತು ಸೆಪ್ಟೆಂಬರ್ 6, ಸೆಪ್ಟೆಂಬರ್ 4, 5, 6, 7, 8, 9, 10, 11. ಸೆಪ್ಟೆಂಬರ್ 11ರ ಬಳಿಕ, ಅಂದರೆ ಒಂದು ವಾರದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸುವುದಕ್ಕೆ ದರ್ಶನ್ ಆ್ಯಂಡ್ ಟೀಮ್ಗೆ ಚಾನ್ಸ್ ಇದೆ. ಕೆಲ ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಎಲ್ಲರೂ ಆಗಲ್ಲ, ಹಾಕಿದರೂ ಸಿಗಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಸಿಗುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಪವಿತ್ರ, ಕೇಶವ, ವಿನಯ, ಅನು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈಗ ಇವರೇನು ಕೇಳಿದ್ದಾರೆ, ನ್ಯಾಯಾಲಯ ಜಾಮೀನು ನಿರಾಕರಿಸಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಪೊಲೀಸರ ತನಿಖೆ ಮುಗಿಯುತ್ತೆ. ಇನ್ನು ಪೊಲೀಸರ ತನಿಖೆ ಮುಗಿಯಿತು, ಪೊಲೀಸರಿಗೇನು ಕೆಲಸ ಇರೋದಿಲ್ಲ. ಇನ್ನು ಚಾರ್ಜ್ ಶೀಟ್ ಇನ್ನೊಂದು ಸಲ್ಲಿಸ್ತಾರೆ, ಪೊಲೀಸರ ಕೆಲಸ ಮುಗೀತು, ಇನ್ನು ಕೋರ್ಟ್ ನೋಡ್ಕೊಳ್ಳುತ್ತೆ. ಆದ್ದರಿಂದ ಆರೋಪಿಗಳ ಜಾಮೀನು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಪೊಲೀಸರಿಗೆ ಇವರು ಬೇಕಾಗಿರೋದಿಲ್ಲ, ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ದರ್ಶನ್ ಪರ ವಕೀಲರು ಸಹ ಜಾಮೀನಿಗೆ ಅರ್ಜಿ ಹಾಕಬಹುದು. ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾಯಿಸುವ ಸಾಧ್ಯತೆ ಇದೆ. ವಿಶೇಷ ಕೋರ್ಟ್ನಲ್ಲಾದರೆ 1 ವರ್ಷದಲ್ಲಿ ತೀರ್ಪು ಬರುತ್ತೆ. ಸಾಮಾನ್ಯ ಕೋರ್ಟ್ನಲ್ಲಾದರೆ 3-4 ವರ್ಷದ ಆಗತ್ತೆ. ಇದು ಸ್ಪೆಷಲ್ ಕೋರ್ಟ್ಗೆ ಹೋದರೆ 1 ವರ್ಷದಲ್ಲಿ ಗೊತ್ತಾಗುತ್ತೆ ಈ 17 ಮಂದಿಗೆ ಏನು ಶಿಕ್ಷೆ ಅಂತ. ಸಾಮಾನ್ಯ ಕೋರ್ಟ್ ಆದರೆ 3-4 ವರ್ಷ. ನೋಡೋಣ ಏನಾಗುತ್ತೆ. ಈಗ ದರ್ಶನ್ ಕೇಸಲ್ಲೂ ಅದೇ ಆಗಿದೆ. ಒಂದು ಫೋಟೋ ಡಿ ಗ್ಯಾಂಗ್ನ ಛಿದ್ರ ಮಾಡಾಕಿದೆ. ಇದಕ್ಕೆಲ್ಲ ಕಾರಣವಾಗಿದ್ದೇ ವಿಲ್ಸನ್ ನಾಗಾನ ಜೊತೆಗಿನ ಫೋಟೋ. ಹಾಗಿದ್ರೆ ವಿಲ್ಸನ್ ಗಾರ್ಡನ್ ನಾಗಾ ಸೇಫಾ? ಡಿ ಬಾಸ್ ಟೀಮ್ ಛಿದ್ರ ಆಗೋಯ್ತಾ? ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ದರ್ಶನ್ ಜೊತೆ ಫೋಟೋ ತೆಗೆದು ಬಿಲ್ಡಪ್. ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಸದ್ಯಕ್ಕಿಲ್ಲ ಶಿಫ್ಟ್.
ಬೆಂಗಳೂರು ಪರಪ್ಪನ ಅಗ್ರಹಾರ ಅಂದ್ರೆ ಅದು ವಿಲ್ಸನ್ ಗಾರ್ಡನ್ ನಾಗನದ್ದೇ ಅಡ್ಡ. ಇಂಥದ್ದೊಂದು ವಾತಾವರಣವನ್ನ ರೌಡಿ ಶೀಟರ್ ನಾಗ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. ದರ್ಶನ್ ಜೊತೆಗಿನ ಇತ್ತೀಚಿನ ಫೋಟೋ ಆ ಎಲ್ಲಾ ಸತ್ಯವನ್ನ ತೆರೆದಿಟ್ಟಿದ್ದೂ ಆಗಿದೆ. ತನ್ನದಲ್ಲದ ತಪ್ಪಿಗೆ ಜಸ್ಟ್ ಒಂದು ಕಪ್ ಕಾಫಿ, ಒಂದು ಸಿಗರೆಟ್ ಆಸೆಗೆ ಬಿದ್ದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ಟೇಬಲ್ ಹಾಕಿದ್ದ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಇಂದಿಗೂ ಪರಪ್ಪನ ಅಗ್ರಹಾರದಲ್ಲೇ ಠಿಕಾಣಿ ಹೂಡಿದ್ದಾನೆ. ಇನ್ನು 22 ಜನರ ಗ್ಯಾಂಗ್ ಜೊತೆ ಜೈಲಿನಲ್ಲೇ ಬೆಚ್ಚಗಿರೋ ವಿಲ್ಸನ್ ಗಾರ್ಡನ್ ನಾಗನನ್ನು ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಲಾಗಿತ್ತು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನೊಂದೆಡೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲು, ರೌಡಿ ಶೀಟರ್ ಧರ್ಮ ಸೇರಿ 22 ಜನರನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ತೀರ್ಪು ಹೊರಬೀಳ್ತಿದ್ದಂತೆ ಪ್ರಕ್ರಿಯೆ ಶುರುವಾಗುತ್ತೆ. ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕೆಲ್ಲ ವಿಲ್ಸನ್ ಗಾರ್ಡನ್ ನಾಗನೇ ಕಾರಣ ಅಂತ ಜೈಲು ಸಿಬ್ಬಂದಿ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಅತ್ತಿಗೆಗೆ ಸಮಾಧಾನ ಪಡಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಪವಿತ್ರ ಕಾಲಿಗೆ ಬೀಳುವಂತೆ ರೇಣುಕಾನನ್ನು ಒತ್ತಾಯ ಮಾಡಿದ್ದಾರೆ. ಬೀಳೋ ಕಾಲಿಗೆ ಅಂತೇಳಿ. ಚಿನ್ನನಿಗೆ ಸಮಾಧಾನ ಆಗಿಲ್ಲ, ಖುಷಿ ಆಗಿಲ್ಲ, ಶೋಭಾಜಿ ಮಾಡಬೇಕಲ್ಲ. ಚಪ್ಪಲಿ ತಗೊಂಡು ಸರಿ ಹೊಡೆದಿದೆ. ಅದಾದ ನಂತರ ತನಗೆ ಆದಂಥ ಅವಮಾನ, ಯಾರನ್ನು ಕಣ್ಣೆತ್ತಿಯೂ ನೋಡದಂಥ ಪವಿತ್ರ ಗೌಡರು ಸಾಯಿಸ್ರು, ಬಿಡಬೇಡಿ ಅಂತ ಕೂಗಿದ್ಲಂತೆ. ಚಾರ್ಜ್ ಶೀಟಲ್ಲಿದೆ. ಪವಿತ್ರ ಮಾತು ಕೇಳಿದಾಗ ಮತ್ತೆ ಕೆರಳಿ ಕೆಂಡವಾದ ಅಣ್ಣ ದರ್ಶನ್ ಹೊಡೆದ್ರು. ಅಷ್ಟಾಗುವಾಗ ಅಣ್ಣನಿಗೆ ಕೋಪ ಬಂದಿದೆ, ಅತ್ತಿಗೆ ಕೋಪ ಬಂದಿದೆ. ಸುತ್ತಮುತ್ತ ಇರುವಂಥ ಮೈದುನರು ನಂದೆಲ್ಲಿಡ್ಲಿ ಅಂತೇಳಿ ಅವರು ಶುರು ಮಾಡಿಕೊಂಡ್ರು. ರೇಣುಕಾ ಸ್ವಾಮಿಯನ್ನು ಲಾರಿ, ಅಲ್ಲಿರುವಂಥ ಲಾರಿ ಅಪ್ಪಳಿಸುವಂತೆ ಎಸೆಯುತ್ತಾರೆ ನಟ ದರ್ಶನ್. ಈಗ ಹೇಳಿದ್ದಾರೆ, ಯಾಕೆ ಹೊಡೆದ್ರು ಅಂತ ಪೊಲೀಸರು ಕೇಳಿದ್ದಾರೆ. ಪೊಲೀಸರದ್ದು ಗೊತ್ತಲ್ಲ, ನಾನು ಪದೇ ಹೇಳ್ತಾ ಇರ್ತೀನಿ. ಬ್ಯಾಂಕ್ ಜನಾರ್ದನ್ ಮತ್ತು ದರ್ಶನ್ದೊಂದು, ಬ್ಯಾಂಕ್ ಜನಾರ್ದನ್ ಮತ್ತು ಜಗ್ಗೇಶ್ದೊಂದು ಸೀನ್ ಇದೆ ಪೊಲೀಸ್ ಸ್ಟೇಷನಲ್ಲಿ. ಆ ಥರ ಇವರು ಕೂಡ ಕಾರ ಹರಿದಿದ್ದಾರೆ. ಪೊಲೀಸರು ಹೇಳಿಬಿಟ್ಟಿದ್ದಾರೆ, ಪವಿತ್ರ ಗೌಡ ಹೇಳಿದ್ದಕ್ಕೆ ನಾವು ಹಲ್ಲೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಪವಿತ್ರ ಗೌಡ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂಥೇಳಿ ಬಹುತೇಕ ಆರೋಪಿಗಳು ಒಪ್ಕೊಂಡಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ, ಪವಿತ್ರ ಗೌಡ ಅವರ ಚಪ್ಪಲಿ ಹೊಡೆತ. ಪವಿತ್ರ ಚಪ್ಪಲಿ ಮೇಲೂ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ. ಪವಿತ್ರ ಮನೆಯಲ್ಲಿ ಚಪ್ಪಲಿ ವಶಪಡಿಸಿಕೊಂಡಿದ್ದಾರೆ ಖಾಕಿ ಪಡೆ. FSLಗೆ ಚಪ್ಪಲಿಯನ್ನು ಕಳಿಸಿದ್ದಾರೆ ತನಿಖಾ ತಂಡ. ಒಂದು ಚಪ್ಪಲಿ ಪವಿತ್ರ ಗೌಡ ವಿರುದ್ಧ ಪ್ರಬಲ ಸಾಕ್ಷಿ ಆಗಲಿದೆ. ಅದಕ್ಕೆ ಹೇಳೋದು, ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು. ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು. ಇವತ್ತು ಚಪ್ಪಲಿ ಜೀವನವನ್ನೇ ಹಾಳು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಕೊಲ್ರು, ಬಿಡಬೇಡ್ರು, ಕಿಲ್ ಹಿಮ್ ಅಂತ ಹೇಳಿದ ಕಾರಣಕ್ಕಾಗಿ ಪವಿತ್ರ ಗೌಡ ನಂಬರ್ 1 A1 ಆಗಿ ಉಳಿದುಕೊಂಡಿದ್ದಾರೆ. ದರ್ಶನ್ A2. ಗೊತ್ತಾಯ್ತಲ್ಲ. ಈಕೆ ಮನಸ್ಸು ಮಾಡಿದ್ದಿದ್ರೆ ಇವತ್ತು ದರ್ಶನ್ ಆ್ಯಂಡ್ ಟೀಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಒಂದು ಕೊಲೆ ಆಗ್ತಾ ಇರಲಿಲ್ಲ. ಎಸ್.